ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ಹೇಜಲ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ವಿಡಿಯೋ ಹಾಕ್ತಾಯಿದ್ದೀನಿ, ಹೇಜಲ್ ವಿಡಿಯೋ. ಹೇಜಲ್ ನೋಡಿ ಮಲ್ಕೊಂಡಿದೆ. ಆವಾಗ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಅದಕ್ಕೆ ಇನ್ನೇನು ಕೆಲಸ ಇರುತ್ತೆ, ತಿನ್ನೋದು, ಮಲಗೋದು, ಸ್ವಲ್ಪ ಓಡಾಡುತ್ತಷ್ಟೇ. ಬೆಕ್ಕುಗಳು ಜಾಸ್ತಿ ನಿದ್ದೆ ಮಾಡ್ತಾವಂತೆ ದಿನದಲ್ಲಿ. ಯಾವಾಗಲೂ 14 ಗಂಟೆ ನಿದ್ದೆ ಮಾಡ್ತಾವಂತೆ ಇವು. ನೋಡಿ, ಇವು ಮರಿಗಳು ತಿಂತಾಯಿದೆ. ಇನ್ನೊಂದು ಮರಿ ಎಲ್ಲೋ ಮಿಸ್ ಆಗಿದೆ, ಕಾಣ್ತಾ ಇಲ್ಲ. 2 ಮರಿಗಳು ಮಾತ್ರ ಇದ್ದಾವೆ. ಅದಕ್ಕೆ ಊಟ ಹಾಕಿದ್ದೀನಿ. ಅವು 3 ತಿಂತಾ ಇದ್ದಾವೆ ಡ್ರೈ ಫುಡ್ಡು. ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದ್ದಾವೆ. ಈ ಚಿಕ್ಕ ಬೆಕ್ಕುಗಳು ಜಾಸ್ತಿ ಇವಕ್ಕೆ ಲೈಫೇ ಇರಲ್ಲ. ಸ್ವಲ್ಪ ದೊಡ್ಡವಾಗೋವರೆಗೂ ಭಾಳ ಡೇಂಜರ್ ಇವು. ಏನಾದರೂ ಕಾರ್ ಗೀರ್ ಅದ್ರ ಮೇಲೆ ಹಾಯಿಸ್ಬಿಟ್ರೆ ಅವು ಅಲ್ಲೇ ಪಾಪ ಪ್ರಾಣನ ಕಳ್ಕೊಳ್ತವೆ. ಇದು ನಿನ್ನೆ ತೊಗೊಂಡಿದ್ದು. ನಿನ್ನೆ 3 ಬೆಕ್ಕುಗಳು ಇದ್ದವು. ಇವತ್ತು ಒಂದು ಮಿಸ್ ಆಗಿದೆ. ಅದು ಎಲ್ಲೋಯ್ತೋ ಗೊತ್ತಾಗ್ತಾಯಿಲ್ಲ. ನಾನು ಎಲ್ಲ ಕಡೆ ಹುಡುಕಿದೆ, ಸಿಗಲಿಲ್ಲ. ಎಲ್ಲ ಕಾರ್ಗಳ ಕೆಳಗೆ ಏನಾದರೂ ಇದೇನಂತ ಅಪಾರ್ಟ್ಮೆಂಟಲ್ಲೆಲ್ಲ ವಾಕ್ ಮಾಡುವಾಗೂ ಎಲ್ಲ ಕಡೆ ಸರ್ಚ್ ಮಾಡಿದರೂ ಸಿಗಲಿಲ್ಲ. ಪಾಪ ಅದಕ್ಕೆ ಹೇಳೋಕ್ಕಾಗಲ್ಲ, ಸುಮ್ಮನೆ ನೋಡ್ತಾ ಇರುತ್ತೆ ಅವರಮ್ಮ. ಈಗ ಕೂಡ ಅದನ್ನು ಇನ್ನೊಂದು ಬೆಕ್ಕಿದೇನಂತ ನೋಡಿ ಬಂದೆ, ಕಾಣಿಸ್ಲಿಲ್ಲ. ನೋಡಿ, ಇದು ತಿಂತಾ ಇದೆ ತಾಯಿ. ಅದು ಅಲ್ಲಿ ಆಟ ಆಡ್ತಾ ಇದೆ. ಅದು ಚಿಕ್ಕ ಮರಿಗಳು ಕಡೆ ಆಟ ಆಡ್ತಾಯಿ. ಇದು ನೋಡಿ ನಮ್ಮ ಹೇಜಲ್ ಹೇಗೆ ಕುತ್ಕೊಂಡಿದೆ. ಬರೀ ಅದಕ್ಕೆ ಕಿಟಕಿ ಹತ್ರ ವಿಂಡೋ ನೋಡ್ತಾ ಇರುತ್ತೆ ಅಲ್ಲ ಯಾವಾಗಲೂ. ಅಲ್ಲೇನಾದರೂ ಬರುತ್ತೋ ಏನೋ ಅಂತ. ಪಕ್ಷಿಗಳು ಹೋಗಿ ಓಡಾಡ್ತಾ ಇರ್ತಾವಲ್ಲ, ಅದನ್ನೇ ನೋಡ್ತಾ ಇರುತ್ತೆ. ನೋಡಿ, ಅದು ಕೆಳಗಡೆ ಕೂಡಲ್ಲ. ಯಾವಾಗಲೂ ಡೈನಿಂಗ್ ಟೇಬಲ್ ಮೇಲೆ ಅಥವಾ ಚೇರ್ ಮೇಲೆ, ಸೋಫಾದ ಮೇಲೆ ಅಥವಾ ಮೇಲ್ಗಡೆನೇ ಕುತ್ಕೋಬೇಕದು. ಜಾಸ್ತಿ ಕೆಳಗೆ ಹೊತ್ತು ಕುತ್ಕೊಳ್ಳಲ್ಲ. ನೋಡಿ, ತನ್ನ ರೂಮಿಗೆ ಹೋಗಿ ಬಾ ಏಜು ಮನ ಕುತ್ಕೊಂಡಿದೆ. ಏಜು ನೋಡಿಲಿ ಮ್ಯಾಟ್ ಮೇಲೆ. ಬಾ ಇಲ್ಲಿ. ಯಾರಿಗೆಲ್ಲ ಬೆಕ್ಕಿನ ವಿಡಿಯೋ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ನಿನ್ನ ಫ್ರೆಂಡ್ ಬಂದಿದೆ ನೋಡು. ನಿನ್ನ ಫ್ರೆಂಡ್ ಕಿಟಕಿಲಿ ಪುಸ್ಸಿ ಬಂದಿದೆ ನೋಡು. ಪುಸ್ಸಿ ಹಾಗೆ ನಮ್ಮ ಹೇಜಲ್ ಚಾನಲ್ನ ಸಪೋರ್ಟ್ ಮಾಡಿ. ಕಿಟಕಿಲಿ ನೋಡು, ನಿನ್ನ ಫ್ರೆಂಡ್ ಬಂದಿದೆ. ನೋಡಿ, ಹಾಗೆ ಬೇರೆ ಬೆಕ್ಕುಗಳನ್ನು ನೋಡ್ಕೊಂಬರೋಣ. ನೋಡಿ, ಇದು ಮಗುನ ಹೇಗೆ ಮಾಡ್ತಾಯಿದೆ ತಾಯಿ. ಇದು ಹೇಗೆ ಹಚ್ಕೊಂಡಿದೆ ನೋಡಿ.